ಅಬ್ದುಲ್ ಮಲಿಕ್ ಕೇರಳ ರಾಜ್ಯದಲ್ಲಿರುವಂತಹ ಪತಿಂಜತ್ತುಮುರಿ ಅನ್ನುವಂತಹ ಸಣ್ಣ ಹಳ್ಳಿಯ ಗಣಿತದ ಶಿಕ್ಷಕ. 20 ವರ್ಷಗಳಿಂದಲೂ ಕೂಡ ಶಾಲೆಗೆ ರಜೆನೇ ಹಾಕಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಕೇಳಿದ್ರೆ ನೀವು ಹೌಹಾರ್ತೀರಾ. ತಮ್ಮ ಮನೆಯಿಂದ ಶಾಲೆಯನ್ನು ತಲುಪುವುದಕ್ಕೆ ಪ್ರತಿದಿನ ಕಡಲುಂಡಿ ನದಿಯನ್ನು ದಾಟಲೇಬೇಕು. ಹೀಗಾಗಿ 12 ಕಿಲೋಮೀಟರ್ ರಸ್ತೆಯಲ್ಲಿ ನಡೆಯುವಂತಹ ಬದಲು ಸಮಯವನ್ನು ಉಳಿಸೋದಕ್ಕೆ ನದಿಯಲ್ಲಿ ಈಜಾಡಿಕೊಂಡೇ ದಿನ ಟ್ರಾವೆಲ್ ಮಾಡ್ತಾರೆ. ಅಬ್ದುಲ್ ಅವರ ಬಟ್ಟೆ ಪುಸ್ತಕಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಕೊಂಡು ಹಳೆ ಟೈರ್ ಟ್ಯೂಬನ್ನು ತೇಲುವಂಥ ರೀತಿಯಲ್ಲಿ ಸ್ವಿಮ್ಮಿಂಗ್ ಮಾಡಿಕೊಂಡೇ ದಡವನ್ನು ದಾಟ್ತಾರೆ. ಮಳೆ ಬರಲಿ, ನದಿ ಜೋರಾಗಿ ಹರಿಲಿ, ಮಲ್ಲಿಕ್ ಅವರು ಮಾತ್ರ ಯಾವತ್ತೂ ಕೂಡ ಶಾಲೆಗೆ ಹೋಗೋದನ್ನು ತಪ್ಪಿಸ್ಕೊಂಡಿಲ್ಲ. 2 ದಶಕಗಳಿಂದ ಮಕ್ಕಳಿಗೆ ಪಾಠ ಮಾಡೋದು ಮಾತ್ರ ಅಲ್ಲ, ಕಷ್ಟ ಅಂದ್ಕೊಳ್ಳದೆ ಇಷ್ಟಪಟ್ಕೊಂಡು ಈ ಮಟ್ಟಿಗೆ ನದಿಯನ್ನ ಈಜಿ ಪ್ರಯಾಣ ಮಾಡುವಂತಹ ಈ ದಿಟ್ಟ ಶಿಕ್ಷಕನ ಬಗ್ಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 12 ಕಿಲೋಮೀಟರ್ ನದಿಯಲ್ಲೇ 15ರಿಂದ 20 ನಿಮಿಷ ಈಜಾಡಿಕೊಂಡೇ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಹೊರಡುವಂತಹ ಈ ಗಣಿತದ ಶಿಕ್ಷಕ ಅಬ್ದುಲ್ ಅವರು ಟ್ಯೂಬ್ ಮಾಸ್ಟರ್ ಅಂತಲೇ ಸಖತ್ ಫೇಮಸ್ ಆಗಿದ್ದಾರೆ.